ರಾಜಮಹೇಂದ್ರ ಅವರ ಆಂಧ್ರಪ್ರದೇಶ ಹತ್ತಿರ ಅವರ ಶವವನ್ನು ಪತ್ತೆಯಾಗಿರುತ್ತದೆ. ಸದರಿಯವರ ಮರಣದ ಕುರಿತು ಭಾರತ ದೇಶದ ಎಲ್ಲ ಕ್ರೈಸ್ತ ಸಮುದಾಯದವರಲ್ಲಿ ತೀವ್ರ ಆಘಾತವಾಗಿದೆ. ಅವರ ಮರಣವು ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದೆ ಹಾಗೂ ಸದರಿಯವರ ಶವದ ಮರಣೋತ್ತರ ಪರೀಕ್ಷೆಯ ವರದಿಯೂ ಸಹ ಆಂಧ್ರ ಸರ್ಕಾರವು ಬಹಿರಂಗಪಡಿಸದೇ ಇರುವುದು ಸಂಶಯಕ್ಕೆ ಎಡಮಾಡಿಕೊಡುತ್ತದೆ. ಅದು ಅಲ್ಲದೆ ಸದರಿಯವರ ಮರಣವು ರಸ್ತೆ ಅಪಘಾತದಲ್ಲಿ ಸಂಭವಿಸಿದ್ದರೆ ಅವರು ಧರಿಸಿರುವ ಹೆಲ್ಮೆಟ್ಗೆ ಒಂದಿಷ್ಟು ತುರುಚು ಸಹ ಆಗದೆ ಇದ್ದು ಪೊಲೀಸರ ತನಿಖೆಯಲ್ಲಿ ಗೋಚರಿಸುವುದು ಅಸಮಂಜಸಕರವಾಗಿದೆ. ಸದರಿ ದಿವಂಗತ ಪ್ರವೀಣ್ ಪಗಡಲ್ ಅಪೋಸ್ತಲಿಕ್ ಆಗಿದ್ದು ಇವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕ್ರೈಸ್ತ ಸಮಾಜದಲ್ಲಿ ಅತ್ಯಂತ ಪ್ರಭಾವ ಬೀರುವ ವ್ಯಕ್ತಿಯಾಗಿದ್ದರು. ಸದರಿಯವರಿಗೆ ಈ ಹಿಂದೆ ಸುಮಾರು ವರ್ಷಗಳಿಂದ ಜೀವದ ಬೆದರಿಕೆಗಳು ಸಹ ಸುಮಾರು ಸಾರಿ ಬಂದಿದ್ದವು. ಆದರೂ ಸಹ ಸದರಿಯವರು ಸತತವಾಗಿ ಅವರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದರು. ಇದರಿಂದಾಗಿ ಸದರಿಯವರನ್ನು ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದುದರಿಂದ ಸದರಿಯವರ ಮರಣದ ಕುರಿತು ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಿ ಈ ಕುರಿತು ಸಿಬಿಐ ವತಿಯಿಂದ ಸಮಗ್ರ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಕ್ರಮ ಜರುಗಿಸಿ ಹಾಗೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಣಿಪುರದಲ್ಲಿ ಬಹುದಿನಗಳಿಂದ ಕ್ರೈಸ್ತ ಸಮುದಾಯದವರ ಮೇಲೆ ಸತತ ಅತ್ಯಂತ ಹೀನಾಯಕರವಾಗಿ ಕ್ರೂರ ಅತ್ಯಾಚಾರ ಮತ್ತು ಕೊಲೆಗಳು ಸಹ ಮಾಡಲಾಗುತ್ತಿದ್ದು ಈ ವಿಷಯದ ಕುರಿತು ಪ್ರಧಾನಮಂತ್ರಿಗಳು ವೈಯಕ್ತಿಕ ಮುತುವರ್ಜಿ ವಹಿಸಿ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಜಾಧವ್, ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಕೌಠ, ಬಿಷಪ್ ಸಾವನ್ ಪಾಲ್ ಸ್ವಾಮಿದಾಸ್, ಸಂಜಯ್ ಜಾಗೀರ್ದಾರ್, ಅಮರ್ ಭಾಂಗೆ, ಉಮೇಶ್, ರಾಜು ಕೋಳಾರ್, ಪಾಸ್ಟರ್ ಅಬ್ರಾಮ್, ಪಾಸ್ಟರ್ ಮನೋಜ್, ಪಾಸ್ಟರ್ ಸಿ.ಎಂ. ಬರ್ಮಾ, ಪಾಸ್ಟರ್ ಪ್ರವೀಣ್, ಪಾಸ್ಟರ್ ಆನಂದ್, ಪಾಸ್ಟರ್ ನೋಹಾ, ಪಾಸ್ಟರ್ ವಿಜಯ್ ಕುಮಾರ್, ಪಾಸ್ಟರ್ ಮನೋಹರ್, ಅಭಿ ಕಾಳೆ, ಅರುಣ್ ಕುಮಾರ್ ಆಂಡೂರ್, ಇಮಾನ್ಯುಯಲ್ ಆಲ್ಫೆಡ್, ಮೋಜೆಸ್ ನಿರ್ನಾಕರ್, ರಿಚರ್ಡ್ ಸೊರಳಿಕರ್, ಇಮಾನ್ಯುಯಲ್ ಮಂದಕನಹಳ್ಳಿ, ಶಾಂತಕುಮಾರ್ ಗುತ್ತೇದಾರ್, ಪ್ರಭುದಾಸ್ ಸೇರಿದಂತೆ ಅನೇಕ ಕ್ರಿಶ್ಚಿಯನ್ ಮುಖಂಡರು ಉಪಸ್ಥಿತರಿದ್ದರು. ಅಪೋಸಿಷನ್ ಲೀಡರ್ ಇದ್ದಾರೆ, ಇವತ್ತು ಎಐಸಿಸಿ ಅಧ್ಯಕ್ಷರಿದ್ದಾರೆ. ಅವರು ಕೂಡಲೇ ಈ ಇಶ್ಯೂವನ್ನು ಎತ್ತಿ ರಾಷ್ಟ್ರಪತಿ ಅವರಿಗೆ ಮಾತಾಡಿ, ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಈ ವಿಷಯವನ್ನು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕ್ರಿಸ್ಟ್. ಹೀಗೆ ಮಾತಾಡಿದಂಥ ನಮ್ಮ ಹಿರಿಯ ಮುಖಂಡರಂತ ಸಂಜಯ್ ಜಾಗೀರ್ದಾರ್ ಅಣ್ಣವರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಪಾಸ್ಟರ್ ಅಂತ ಪ್ರವೀಣ್ ಪಂಗಡಗರು ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಮರ್ಡರ್ ಆಗಿದೆ. ಅದಕ್ಕೆ వాళ్ళు ఉన్న చీఫ్ మినిస్టర్ చంద్రబాబు నాయుడు గారు, డిప్యూటీ చీఫ్ మినిస్టర్ పవన్ కళ్యాణ్ గారు వాళ్ళు ఇంటి మీద పోయి మనం ఆంధ్ర కూడా కర్ణాటకలో పోయి వాళ్ళ ఇంటి మీద దండి కూర్చి మనం అక్కడి నుంచి మాకు న్యాయం దొరకదంటే మనము ఉత్తర కర్ణాటక జనం పోయి అక్కడ ಹೋರಾಟ చేస్తాం. ಅಪೋಸಿಷನ್ ಲೀಡರ್ ಇದ್ದಾರೆ, ಇವತ್ತು ಎಐಸಿಸಿ ಅಧ್ಯಕ್ಷರಿದ್ದಾರೆ. ಅವರು ಕೂಡಲೇ ಈ ಇಶ್ಯೂವನ್ನು ಎತ್ತಿ ರಾಷ್ಟ್ರಪತಿ ಅವರಿಗೆ ಮಾತಾಡಿ, ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಈ ವಿಷಯವನ್ನು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕ್ರಿಸ್ಟ್. ಈಗ ನಾನೇನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಈ ಕೇಸಲ್ಲಿ ಸತ್ಯತೆವಾಗಿ ಇದಕ್ಕೆ ಹೊರಗೆ ಬರಬೇಕು. ಇದು ಟೋಟಲಿ ಪ್ರೀ ಪ್ಲಾನ್ ಆಗಿ ಅವರಿಗೆ ಒಂದು ವರ್ಷದಿಂದ ಅವರಿಗೆ ನಿನಗೆ ಧಮಕಿ ಹಾಕಂತ ಕೆಲಸ ಪ್ರತಿಯೊಬ್ಬರು ಮಾಡ್ತಾ ಇದ್ರು. ಅಲ್ಲಿ ಆ ಒಂದು ಕಾಲ್ ಹಿಸ್ಟ್ರಿಗಳನ್ನು ತೆಗೆದು ಅವರಿಗೆ ಬಂಧಿಸಬೇಕು. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ
ನಾನು ಅಲ್ಲಿನ ಅಪೋಸಿಷನ್ ಲೀಡರ್ಸ್ಗಳಿಗೂ ಮಾತಾಡ್ತೀನಿ, ಇವತ್ತು ರಾಷ್ಟ್ರೀಯ ಅಪೋಸಿಷನ್ ಪಕ್ಷಗಳಿಗೂ ಮಾತಾಡ್ತೀನಿ. ಇವತ್ತು ಕೂಡಲೇ ಈ ಒಂದು ಕೇಸಿನ ಬಗ್ಗೆ ನಿಜಾಂಶ ಹೊರಗೆ ಬರಬೇಕು. ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ನಾವು ಹೊರಗಾಗಬೇಕಾಗ್ತದೆ. ಹಾಗಾಗಿ ನಾನು ಒಂದೇ ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ, ಕೂಡಲೇ ಈ ಕೇಸಿಗೆ ಸಿಬಿಐ ಒಪ್ಪಿಸಬೇಕು. ಈ ರಾಷ್ಟ್ರಪತಿಯವರು ಮಧ್ಯಂತರ ವಹಿಸಿ ಈ ಒಂದು ಕ್ರೈಸ್ತ ಧರ್ಮಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿಶೇಷವಾಗಿ ಇಲ್ಲಿನ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಸಚಿವರುಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ಈ ಕೇಸಿನ ಬಗ್ಗೆ ತನಿಖೆ ಮಾಡಿಸ್ಬೇಕು. ಅಲ್ಲಿನ ಒಂದು ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಯವರಿಗೂ ತಾವು ಮನವಿ ಮಾಡ್ಕೊಳ್ಬೇಕು. ಇಲ್ಲವಾದಲ್ಲಿ 8 ದಿವಸ ಒಳಗಡೆ ಈ ಕೇಸಿನ ಸತ್ಯಾಂಶವನ್ನು ಬರಲಿಲ್ಲ ಅಂದ್ರೆ ನಾವು ಆಂಧ್ರ ಪ್ರದೇಶ್ ಚಲೋ ಎಂಬ ಚಳವಳಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಒಂದು ದಿವಸದಲ್ಲಿ. ಅದಕ್ಕೂ ಕೂಡಲೇ ಆಂಧ್ರ ಪ್ರದೇಶ ಸರ್ಕಾರ ಹಾಗೂ ರಾಷ್ಟ್ರೀಯ ಕೇಂದ್ರ ಸರ್ಕಾರ ಕೂಡಲೇ ಕ್ರೈಸ್ತ ಧರ್ಮಕ್ಕೆ ನ್ಯಾಯ ಒದಗಿಸಿಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಇಲ್ಲವಾದಲ್ಲಿ ಮುಂದಿನ ಹೋರಾಟ ನಾವು ಹಂತವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ. ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ಬೀದರ್ ಜಿಲ್ಲಾ ವತಿಯಿಂದ ಏನು ಆಂಧ್ರ ಪ್ರದೇಶದಲ್ಲಿ ನಮ್ಮ ಕ್ರೈಸ್ತ ದೇವ ಸೇವಕರನ್ನ ಉದ್ದೇಶಪೂರ್ವಕವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ. ಆ ಒಂದು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಡುವುದೇನೆಂದ್ರೆ, 25ನೇ ದಿನಾಂಕ 25ರಂದು ಅವರನ್ನ ಕೊಲೆಯಾಗಿದ್ದಾರೆ. ಅದು ಇವತ್ತೂ ಸಹ ಆ ಆರೋಪಿಯನ್ನ ಹುಡುಕ್ಲಿಕ್ಕೆ ಅಸಫಲವಾಗಿರುವಂತ ನಾಲಾಯಕ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಂಧ್ರ ಸರ್ಕಾರಕ್ಕೆ ನಿಮ್ಮ ಸರ್ಕಾರ ಬರಬೇಕಾದ್ರೆ ಆ ಸೇವಕರ ಪ್ರಾರ್ಥನೆ ಮುಖ್ಯ ಆಗಿರ್ತದೆ. ಅದೇ ರೀತಿಯಾಗಿ ಈ ಕ್ರೈಸ್ತ ಸಮಾಜ ಚರ್ಚ್ಗಳಿಗೆ ಹೋಗ್ಬೇಕಾದ್ರೆ ಅಯೋಧ್ಯೆ ತಗೊಂಡು ಹೋಗಲ್ಲ, ಸತ್ಯವೇದ ತಗೊಂಡು ಹೋಗುತ್ತೆ. ಅರ್ಥ ಮಾಡ್ಕೊಳ್ಬೇಕು ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಈ ಭಾರತ ಸರ್ಕಾರ. ಕ್ರೈಸ್ತ ಸಮಾಜ ಇಡೀ ವಿಶ್ವಕ್ಕೆ ಪ್ರೀತಿ ತೋರಿಸಂತ ಸಮಾಜ, ದ್ವೇಷ ತೋರಿಸಂತ ಸಮಾಜ ಎಲ್ಲ ಇದು. ಅದಕ್ಕೆ ಈ ಒಂದು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಆ ಸೇವಕರನ್ನ, ಆ ಧರ್ಮ ಪತ್ನಿಗೆ, ಆ ಮಕ್ಕಳಿಗೆ ಕೊಡ್ಲಿಕ್ಕಾಗಲ್ಲ. ಅವ್ರಿಗೆ ಒಂದೇ ಕೊಡ್ಬೇಕು, ಏನಂತಂದ್ರೆ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು. ಅದೇ ರೀತಿಯಾಗಿ ಒಂದು ವೇಳೆ ಈ ಸೇವಕರನ್ನ ತಾವು ನ್ಯಾಯ ಒದಗಿಸಲಿಲ್ಲ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಬೀದರ್ ಜಿಲ್ಲಾ ಅಂತಲ್ಲ, ಕರ್ನಾಟಕ ರಾಜ್ಯ ಅಂತಲ್ಲ, ಇಡೀ ಭಾರತ ದೇಶವನ್ನ ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಎಂಬಕ್ಕಂಥದನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮುಂಬರುವಂತ ದಿನಗಳಲ್ಲಿ ಕ್ರೈಸ್ತರು ಜಾಗೃತರಾಗಿರ್ಬೇಕು, ಕ್ರೈಸ್ತ ಸಹೋದರರು ಜಾಗೃತರಾಗಿರ್ಬೇಕು. ಇವತ್ತು ಪಾಸ್ಟರ್ಗಳು ಎಲ್ಲೇ ಇದ್ರು ಸಹ ಅವರನ್ನ ರಕ್ಷಣೆ ಮಾಡುವಂತ ಧರ್ಮ ನಮ್ದಿದೆ. ದಯವಿಟ್ಟು ಮುಂದೆ ಬರುವಂತಹ ದಿನಗಳಲ್ಲಿ ಅವರನ್ನ ನ್ಯಾಯ ಒದಗಿಸಿಕೊಡ್ಬೇಕಂತ ಮನವೊಲಿಸಿಕೊಳ್ಳುತ್ತೇವೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಆಂಧ್ರ ಪ್ರದೇಶ ಸರ್ಕಾರಕ್ಕೆ, ಆಂಧ್ರ ಪ್ರದೇಶ ಸರ್ಕಾರಕ್ಕೆ, ಚಂದ್ರಬಾಬು ನಾಯ್ಡುಗೆ, ಆಂಧ್ರ ಪ್ರದೇಶ ಸರ್ಕಾರಕ್ಕೆ. ಇವತ್ತಿನ ದಿವಸ ಒಂದು ಕರ್ನಾಟಕ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಆಂಧ್ರ ಪ್ರದೇಶನಲ್ಲಿ ನಡೆದಂಥ ಒಂದು ಘಟನೆ, ಇವತ್ತೊಂದು ರ್ಯಾಲಿ ಮೂಲಕ ನಾವು ಇರೋದಂದ್ರೆ ಸರ್ಕಾರಕ್ಕೆ ನಾವು ಗಡುವನ್ನು ಕೊಡ್ತಾ ಇದ್ದೀವಿ. ಆಂಧ್ರ ಪ್ರದೇಶ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಸುಮಾರು ಅವರು 8 ದಿವಸ ಆಯಿತು ಅವರು ಕೊಲೆಯಾಗಿ, ಇನ್ನೂ ಯಾವುದೇ ಇನ್ವೆಸ್ಟಿಗೇಷನ್ ಆಯ್ತಾ ಇಲ್ಲ. ಪಾಸ್ಟರ್ ಪ್ರವೀಣ್ ಅವ್ರ ಮೇಲೆ ಅನ್ಯಾಯ ಆಗಿದೆ. ಅವರಿಗೆ ನ್ಯಾಯ ಸಿಗೋವರೆಗೂ ನಾವೇನದ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯನಿಲ್ಲ, ಇಡೀ ಭಾರತದಂತ ನಾವು ಏನದಂದ್ರೆ ಹೋರಾಟ ಮಾಡಿ ನಾವು ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರು ನಾನು
ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಕ್ರಿಸ್ತ. ರಾಜ್ಯಪಾಲರು ರಾಜಭವನ ಆಂಧ್ರ ಪ್ರದೇಶ, ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಜಿಲ್ಲಾ ಇವರ ಮುಖಾಂತರ ವಿಷಯ ದಿವಂಗತ ಶ್ರೀ ಪ್ರವೀಣ್ ಬಗಡಲ್ ಅವರ ಶವವು ದಿನಾಂಕ 25/3/2025 ರಾಜ ಮಹೀಂದ್ರಂ ಆಂಧ್ರ ಪ್ರದೇಶದ ದೊರಕಿದ್ದು, ಅವರ ಮರಣವು ರಸ್ತೆ ಅಪಘಾತ ಅಲ್ಲ, ಸಹಜ ಮರಣ. ಆದರೂ ಇದರ ಕೊಲೆ ಮಾಡಿರುವ ಈ ಕುರಿತು ಪ್ರಕರಣ ದಾಖಲಿಸಿದ್ದು ಸಮಗ್ರ ತನಿಖೆಗೆ ಆದೇಶಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿವಂಗತ ಪ್ರವೀಣ್ ಅವರ ಶರೀರವು ದಿನಾಂಕ 25/3/2025 ಮಹೇಂದ್ರವರಂ ಆಂಧ್ರ ಪ್ರದೇಶ ಹತ್ತಿರ ಅವರ ಶರೀರವನ್ನು ಪತ್ತೆಯಾಗಿರುತ್ತದೆ. ಸದರಿ ಅವರ ಮರಣವು ಕುರಿತು ಭಾರತ ದೇಶದ ಕ್ರೈಸ್ತ ಸಮುದಾಯದಲ್ಲಿ ತೀವ್ರ ಆಘಾತವಾಗಿ ಅವರ ಮರಣವು ಅನೇಕ ಅನುಮಾನಗಳು ಹುಟ್ಟಿಹಾಕಿದೆ ಹಾಗೂ ಸದರಿ ಅವರ ಶವದ ಮರಣ ಉತ್ತರ ಪರೀಕ್ಷೆಯು ವರದಿಯೂ ಸಹ ಆಂಧ್ರ ಸರ್ಕಾರವು ಬಹಿರಂಗ ಪಡಿಸದೇ ಇರುವುದು ಸಂಶಯಕ್ಕೆ ಎಡವಟ್ಟಾಗಿದೆ. ಅದು ಅಲ್ಲದೆ ಸದರಿ ಅವರ ಮರಣವು ರಸ್ತೆ ಅಪಘಾತದಲ್ಲಿ ಸಂಭವಿಸಿದೆ. ಅವರನ್ನು ಧರಿಸಿರುವ ಹೆಲ್ಮೆಟ್ ಒಂದಿಷ್ಟು ತುರುಕು ಸಹ ಆಗದೆ ಅದು ಪೊಲೀಸರ ತನಿಖೆಯಲ್ಲಿ ಗೋಚರ ಅಸಮಂಜಸವಾಗಿರುತ್ತದೆ. ಸದರಿ ದಿವಂಗತ ಪ್ರವೀಣ್ ಬಗಡಲ್ ಅಪೋಲಜಿಕಲ್ ಆಗಿದ್ದು, ಅವರ ಸಮಾಜದ ಸೇವೆಯಲ್ಲಿ ತೊಡಗಿಕೊಂಡು ಕ್ರೈಸ್ತ ಧರ್ಮದ ಅತ್ಯಂತ ಪ್ರಭಾವಿ ಬೀರುವ ವ್ಯಕ್ತಿಯಾಗಿದ್ದರು. ಸದರಿ ಅವರು ಈ ಹಿಂದೆ ಸುಮಾರು ವರ್ಷಗಳಿಂದ ಜೀವ ಬೆದರಿಕೆಯೂ ಸಹ ಸುಮಾರು ಸಾರಿ ಬಂದಿರುವುದು ಆದದ್ದು ಸಹ ಸದರಿ ಅವರನ್ನು ಸತತವಾಗಿ ಅವರ ಕಾರ್ಯಗಳನ್ನು ಅಡ್ಡಿ ಮಾಡಿಕೊಂಡು ಬರ್ತಿದ್ದರು. ಇದರಿಂದಾಗಿ ಸದರಿ ಅವರ ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದದ್ದರಿಂದ ಸದರಿ ಅವರ ಮರಣದ ಕುರಿತು ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಿ ಈ ಕುರಿತು ಸಿಬಿಐ ವತಿಯಿಂದ ಸಮಗ್ರ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಕ್ರಮ ಜರುಗಿಸಿ ಹಾಗೂ ಪರಿಸ್ಥಿತಿಯಲ್ಲಿ ಮಣಿಪುರದಲ್ಲಿ ಬಹುದಿನಗಳಿಂದ ಕ್ರೈಸ್ತ ಸಮುದಾಯದವರ ಮೇಲೆ ಸತತ ಅತ್ಯಂತ ಹೀನಯಕರವಾಗಿ ಕ್ರೂರ ಅತ್ಯಾಚಾರ ಮತ್ತು ಕೊಲೆಗಳನ್ನು ಸಹ ಮಾಡಲಾಗುತ್ತಿದೆ. ಈ ವಿಷಯ ಕುರಿತು ಪ್ರಧಾನಮಂತ್ರಿಗಳು ವೈಯಕ್ತಿಕ ಮುತುವರ್ಜಿ ವಹಿಸಿ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ. ದಿನಾಂಕ 4/4/2025 ಪ್ರತಿಭಟನೆ ಮೂಲಕ ಮನವಿ ಮಾಡಿಕೊಂಡು ಇದರಿಂದ ಕ್ರೈಸ್ತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿರುವುದು ಚಾರಿತ್ರಿಕವಾಗಿದೆ. ಸಂವಿಧಾನದ ಕಲಂ 370 ರದ್ದತಿ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ 2024 ಜಾರಿ ಮೂಲಕ ಭಾರತದ ಏಕತೆ, ಅಖಂಡತೆ, ಧಾರ್ಮಿಕ ಸಮನ್ವಯತೆ ಮತ್ತು ಸಂವಿಧಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೈಗೊಂಡ ಕ್ರಾಂತಿಕಾರಕ ಕ್ರಮ ಎನಿಸಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಬೀದರ್ ದಕ್ಷಿಣ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಾಳೆ ಹೇಳಿದ್ದಾರೆ. ಈಗಾಗಲೇ ಚಾಲ್ತಿಯಲ್ಲಿದ್ದ ವಕ್ಫ್ ಕಾಯ್ದೆ ಸಾಕಷ್ಟು ಲೋಪದೋಷಗಳಿಂದ ಕೂಡಿತು. ಇದು ಅಮಾಯಕರ ಜಾಗ ಕಬಳಿಕೆಯ ಪ್ರಮುಖ ಅಸ್ತ್ರವಾಗಿ ಬಳಕೆಯಾಗುತ್ತಿತ್ತು. ಇದರ ಕರಳಾತೆಗೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸೇರಿದಂತೆ ಎಲ್ಲ ಜಾತಿ ವರ್ಗಗಳ ಅಸಂಖ್ಯಾತ ಜನರು ದಶಕಗಳಿಂದ ನಾನಾ ಸಂಕಷ್ಟ ಎದುರಿಸುತ್ತಿದ್ದಾರೆ. ಜೀವನಾಧಾರದ ಜಮೀನನ್ನು ಕಳೆದುಕೊಂಡು ಅದೆಷ್ಟೋ ಬಡ ರೈತ ಕುಟುಂಬ ಬೀದಿಗೆ ಬಂದಿವೆ. ಇದೀಗ ಈ ಕಾಯ್ದೆಗೆ ತಿದ್ದುಪಡಿ ತಂದು ಎಲ್ಲರಿಗೂ ನ್ಯಾಯ ಒದಗಿಸುವ ಮಹತ್ವದ ಕೆಲಸ ಸರ್ಕಾರ ಮಾಡಿದೆ. ಇದು ಸಂವಿಧಾನದ ಜಾತ್ಯತೀತ ತತ್ವದ ಮೌಲ್ಯಗಳನ್ನು ಸಹ ಎತ್ತಿ ಹಿಡಿದಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದ ಹಿತ ಹಾಗೂ ಸಮಾಜದ ಹಿತ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎಲ್ಲವೂ ಪರಾಮರ್ಶೆಯೇ ವಕ್ಫ್ ತಿದ್ದುಪಡಿ ಮಸೂದೆ ಸಿದ್ಧಪಡಿಸಿದೆ. ಈ ಸಂಬಂಧ ಜಂಟಿ ಸಂಸದೀಯ ಜೆಪಿಸಿ ರಚಿಸಿ ಸಾರ್ವಜನಿಕರಿಂದ ಅಭಿಪ್ರಾಯ ಸಹ ಸಂಗ್ರಹಿಸಿದೆ. ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಹಾಗೂ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಎಲ್ಲವೂ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಇದಕ್ಕೆ ತಿದ್ದುಪಡಿ ತರಲಾಗಿದೆ. ಇದು ಮುಸ್ಲಿಂ ವಿರೋಧಿ ತಿದ್ದುಪಡಿ ಎಂಬ ವಿಪಕ್ಷಗಳ ಆರೋಪಗಳು ತಲೆಬಡುವಿಲ್ಲದಾಗಿದೆ. ಕಾಂಗ್ರೆಸ್ ಸೇರಿದಂತೆ ಕೆಲವು ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ಹಾಗೂ ತುಷ್ಟೀಕರಣ ರಾಜಕೀಯಕ್ಕಾಗಿ ಇದಕ್ಕೆ ವಿರೋಧ ಮಾಡಿ ವಿನಾಕಾರಣ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ ಎಂದು ಡಾ. ಬೆಲ್ದಾಳೆ ಹೇಳಿದ್ದಾರೆ. ವಕ್ಫ್ ಕಿತಾಪತಿಗೆ ಅನೇಕರು ಬೆಚ್ಚಿ ಬಿದ್ದಿದ್ದಾರೆ. ನನ್ನ ಕ್ಷೇತ್ರದ ಧರ್ಮಪುರ್ ಇಡೀ ಗ್ರಾಮವೆಲ್ಲ ವಕ್ಫ್ ಎಂದು ಪಹಣಿಯಲ್ಲಿ ಬಂದಿದೆ.
ಚಟ್ನಳ್ಳಿ ಗ್ರಾಮವೊಂದರಲ್ಲಿ ಸುಮಾರು 900 ಎಕರೆಯಷ್ಟು ಜಮೀನಿನ ಪಹಣಿಯಲ್ಲಿ ರಾತ್ರೋರಾತ್ರಿ ವಕ್ಫ್ ಹೆಸರು ನಮೂದಾಗಿದೆ. 4-5 ತಲೆಮಾರುಗಳಿಂದ ಉಳಿಮೆ ಮಾಡುತ್ತಿದ್ದ ಜಮೀನು ಅದಾಗೆ ದಿಢೀರ್ ವಕ್ಫ್ ಹೆಸರಿಗೆ ಬಂತು ಎಂಬುದೇ ಇದೀಗೂ ನಿಗೂಢವಿದೆ. ಕಳೆದ 1.5 ದಶಕದಿಂದ ರೈತರು ನ್ಯಾಯಕ್ಕಾಗಿ ಪರದಾಡುತ್ತಿದ್ದಾರೆ. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆ ಇಂತಹ ಕಿತಾಪತಿ ಪ್ರಕರಣ ಬೆಳಕಿಗೆ ಬಂದಿವೆ. ಈ ತಿದ್ದುಪಡಿ ಕಾಯ್ದೆ ಮುಖಾಂತರ ಶೋಷಣೆಗೊಳಗಾದ ನೊಂದ ಜನರಿಗೆ ನ್ಯಾಯ ಸಿಕ್ಕಿತೆಂಬ ಆಶಾಭಾವ ಮೂಡಿದೆ. ಇಂತಹ ಮಹತ್ವದ ಜನಪರ ನಿರ್ಧಾರ ತೆಗೆದುಕೊಂಡ ಕೇಂದ್ರ ಸರ್ಕಾರದ ಕ್ರಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗಿದೆ ಎಂದು ಬಣ್ಣಿಸಿದ್ದಾರೆ. 3 ವರ್ಷಕ್ಕೊಮ್ಮೆ ನಡೆಯುವ ಯಲಬುರ್ಗದ ಗ್ರಾಮ ದೇವತೆ ದ್ಯಾಮಂದಿಕಾ ದೇವಿ ಜಾತ್ರಾ ಮಹೋತ್ಸವ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಸಮುದಾಯದ ಭಕ್ತರಿಂದ ವೈಭವದಿಂದ ಭಾರಿ ಸಂಭ್ರಮಿಸಿದ ಮೆರವಣಿಗೆ ನಡೆಯಿತು. ಇಲ್ಲಿಯ ಗ್ರಾಮ ದೇವತೆಯಾದ ದ್ಯಾಮಮ್ಮ ದೇವಿಗೆ ಉತ್ಸವ ವೈಭವದಿಂದ ಶುಕ್ರವಾರ ಪಟ್ಟಣದಲ್ಲಿ ಏಪ್ರಿಲ್ 4ರಿಂದ ಪ್ರಾರಂಭವಾಗಿ ಏಪ್ರಿಲ್ 9ರವರೆಗೆ ವಿವಿಧ ವಾದ್ಯ ಮೇಳದೊಂದಿಗೆ ವೈಭವದಿಂದ ಜಾತ್ರೆ ಪ್ರಾರಂಭವಾಯಿತು. ಈ ಜಾತ್ರೆಯಲ್ಲಿ ಮಹಿಳೆಯರ ಹಾಗೂ ಪುರುಷರು, ಮಕ್ಕಳು ಸೇರಿದಂತೆ ಎಲ್ಲರೂ ಜಾತ್ರೆಯಲ್ಲಿ ಸಂಭ್ರಮದಲ್ಲಿದ್ದರು. ಗ್ರಾಮ ದೇವತೆ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಅಂದನಗೌಡ ಉಳ್ಳಾಗಡ್ಡಿ, ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ, ಮುಖ್ಯ ಅಧಿಕಾರಿ ನಾಗೇಶ್, ಶಿವಕುಮಾರ್ ಭೋತೆ, ಸುರೇಶ್ ಗೌಡ, ಶಿವನಗೌಡ, ಅಂಬರಪ್ಪ ಕಲಬುರ್ಗಿ, ಈರಣ್ಣ ಹುಬ್ಬಳ್ಳಿ, ಅಶೋಕ್ ಅರಕೇರಿ, ಬಸಪ್ಪ ಕಂಬಾರ್, ಮಲ್ಲೇಶ್ ಗೌಡ, ಮಾಲಿ ಪಾಟೀಲ್, ಶರಣಪ್ಪ ಕೊಡಗಲ್ಲಿ, ಶರಣಪ್ಪ ಧಾನೆ ಕೈ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು.